ಅದು ಸ್ವಾಮಿಗಳೇ, ನೀವು ಯಾರು? ಅಲ್ಲ, ಇಲ್ಲಿ ಯಾಕೆ ನಿಂತಿದ್ದೀರಾ? ಏನಾದರೂ ಕೆಲಸಿತ್ತಾ? ಬನ್ನಿ ಒಳಗೆ, ಒಳಗೆ ಬನ್ನಿ, ಅತ್ತೆ ಅದು ಇರಬೇಕು. ಇಲ್ಲಮ್ಮ, ನಂದು ನಿನ್ನ ಹತ್ರನೇ ಕೆಲಸ ಇತ್ತು. ನಿನ್ನ ದಾರಿನೇ ಕಾಯ್ತಾ ಇದ್ದಿ. ನೀನು ಬಂದೆ. ನಿನ್ನ ಜೊತೆ ಮಾತಾಡೋದೈತೆ. ನಿನ್ನ ಜೊತೆ ಮಾತಾಡ್ಬಿಟ್ಟು ನಾನು ನನ್ನ ಜಾಗಕ್ಕೆ ಹೋಗ್ತೀನಿ. ಏನು, ನನ್ನ ಜೊತೆನಾ? ಅಲ್ಲ, ನಾನು ಊರಿಂದ ಇವಾಗ ಬರತ್ತೀನಿ. ನಾನಿಲ್ಲಿ ಬರ್ತೀನಿ ಅನ್ನೋದು ನಿಮ್ಗೆ ಹೆಂಗೆ ಗೊತ್ತು? ನನಗೆಲ್ಲ ಗೊತ್ತಾಗುತ್ತೆ. ಯಾರ ಮನಸ್ಸಲ್ಲಿ ಏನಿದೆ, ಯಾರು ಹೆಂಗಿದ್ದಾರೆ, ಯಾರು ಎಲ್ಲಿ ಬರ್ತಾ ಇದ್ದಾರೆ, ಯಾರು ಎಲ್ಲಿ ಹೋಗ್ತಾ ಇದ್ದಾರೆ ಅಂತ. ಆದರೆ ಅದನ್ನು ನಾನು ಹೇಳಿಕೊಂಡಿರಲ್ಲ ಅಷ್ಟೆ. ನೋಡು, ಬಂದಿದೆಯಲ್ಲ, ನೀರು ಕುಡಿದಿದ್ರೆ ಕುಡಿ. ನಿನಗೆ ಒಂದು ಒಬ್ಬರನ್ನ ಪರಿಚಯ ಮಾಡಿಸ್ಬೇಕು. ಏನು ಹೇಳ್ತಾ ಇದ್ದೀರಾ ಗುರುಜಿ? ಯಾರನ್ನ ಪರಿಚಯ ಮಾಡಿಸ್ಬೇಕು? ಏನದು? ನನಗಂತೂ ಒಂದೂ ತಿಳಿತಾ ಇಲ್ಲ. ಎಲ್ಲಿ ನಮ್ಮ ಮನೆಯವರು? ಇಷ್ಟೊತ್ತಾಯ್ತು ನೀವು ಮನೆಯೊಳಗಿದ್ರೆ ಯಾರೂ ಬಂದಿಲ್ಲನ? ಎಲ್ಲರೂ ಬಂದಿದ್ರು. ಬಂದು ನಾವೊಬ್ಬರ ವ್ಯಕ್ತಿನ ಭೇಟಿ ಮಾಡಿಸ್ಬೇಕಂದಲ್ಲ, ಆ ವ್ಯಕ್ತಿ ನೋಡ್ಬಿಟ್ಟು ಓಡೋದ್ರು. ಹಾಂ, ಓಡೋದ್ರಾ? ಅಂದರೆ ಏನರ್ಥ? ಯಾವ ವ್ಯಕ್ತಿ? ಎಲ್ಲಿದೆ? ಇಲ್ಲೇ ನಿನ್ನ ಮುಂದೆನೆ, ನಿನ್ನ ಪಕ್ಕದಲ್ಲೇ, ನಿನ್ನ ಬಾಜುಕೆ ನಿಂತಿದೆ. ಅಯ್ಯೋ, ಏನಿದು? ಮಳೆ ಬೆಂಕಿ ಕೂಡೇನೆ ಬರ್ತಾ ಇದೆ. ಅಯ್ಯೋ, ಮನೆಗೆ ಬೆಂಕಿ, ಬೆಂಕಿ! ಸ್ವಾಮೀಜಿ, ಏನ್ ಮಾಡ್ತಾ ಇದ್ದೀರಾ ನೀವು? ಏನ್ ಮಾಟ ಮಂತ್ರ ಮಾಡಿಸ್ತಾ ಇದ್ದೀರಾ? ಏನ್ ಜಾದು ಮಾಡ್ತಾ ಇದ್ದೀರಾ? ಮಳೆಲಿ ಬೆಂಕಿನ ಅದೇಗೆ ಅದೇಗೆ ಸಾಧ್ಯ? ಮಳೆ ಆಗ್ತಾ ಇದ್ರೆ ಬೆಂಕಿ ಬರಲ್ಲ, ಎಲ್ಲ ಮುಂದೋಗುತ್ತೆ. ಆದ್ರೆ ಇಲ್ಲಿ ವಿಚಿತ್ರ ನಡೀತಾ ಇದೆಯಲ್ಲ. ಆ, ಯಾರದು? ಯಾರು ಇರೋದಿಲ್ಲ? ಸ್ವಾಮೀಜಿ, ಯಾರವರು? ಯಾರವರು ಆ ರೀತಿ ಮಾಡ್ದವರು? ಎಲ್ಲಿ ಎಲ್ಲಿಗೆ? ಯಾರವ್ರು ನಕ್ಕವರು? ಭಯ ಪಡಬೇಡ, ಭಯ ಪಡಬೇಡ. ನಾನೇನು ನಿಂಗೆ ತೊಂದರೆ ಕೊಡಕ್ಕೆ ಬಂದಿಲ್ಲ ರಾಣಿ. ನಿನ್ನನ್ನು ಭೇಟಿಯಾಗಿ ಇರೋ ಸತ್ಯನ ನಿಂಗೆ ತಿಳಿಸಿ ನಿನ್ನಿಂದ ನನ್ನ ಮಗನಿಗೆ ಒಳ್ಳೇದಾಗಬೇಕು. ಅದಕ್ಕೆ ಅದಕ್ಕೆ ನಾನು ಬಂದಿರೋದು ರಾಣಿ. ಏನು, ನಿಮ್ಮ ಮಗನ ನಾನು ಕಾಪಾಡಬೇಕಾ? ಏನು ಹೇಳ್ತಾ ಇದ್ದೀರಾ ನೀವು? ಯಾರು ನೀವು? ಇಲ್ಲಿ ಯಾಕೆ ಬಂದಿದ್ದೀರಾ? ಏನು ದೆವ್ವನಾ ನೀವು? ಹೌದು, ನಾನು ದೆವ್ವ. ನಿನ್ನ ಮದುವೆ ಆಗಿರೋ ಗಂಡನ ತಾಯಿ. ಸತ್ತೋಗಿದ್ದೀನಿ. ಅಯ್ಯೋ ಶಿವನಿ, ಅತ್ತೆ ಅತ್ತೆ, ನೀವು ಸತ್ತು ಈ ಥರ ಸುತ್ತಾ ಇದ್ದೀರಾ? ಹೌದು ರಾಣಿ, ನಾನು ಸತ್ತು ಈ ಥರ ಅಲಿತಾ ಇದ್ದೀನಿ. ನನ್ನ ಜೀವಕ್ಕೆ ಜನ್ಮಕ್ಕೆ ನೆಮ್ಮದಿನೇ ಇಲ್ಲಂಗೆ ಆಗೈತಿ. ಈಗ ನೀನೇ ನಮಗೆ ನೆಮ್ಮದಿ ಕೊಡಿಸ್ಬೇಕು. ಬೇರೆದವ್ರು ಯಾರು ನಂಗೆ ನೆಮ್ಮದಿ ಕೊಡಿಸಲ್ಲ. ಏನು ಹೇಳ್ತಾ ಇದ್ದೀರಾ ನೀವು? ಏನು ಹೇಳ್ತಾ ಇದ್ದೀರಾ? ನಂಗೆ ಏನು ತಿಳ್ತಲ್ಲ. ಸ್ವಾಮೀಜಿ, ಇದೇನಿದು? ಅಯ್ಯಪ್ಪ, ನಾನು ಮನೆಯೊಳಗೆ ಹೋಗ್ತೀನಿ. ಹೆದರ್ಬೇಡ ರಾಣಿ, ಹೆದರ್ಬೇಡ. ನನ್ನ ಮಗ ರಾಜ ಇಲ್ಲ, ಅವನ ತಾಯಿ ನಾನು, ಅವನ ತಾಯಿ. ಏನು ಹೇಳ್ತಾ ಇದ್ದೀರಾ? ಏನು ಹೇಳ್ತಾ ಇದ್ದೀರಾ ನೀವು ಅತ್ತೆ? ಹೌದು, ಎಷ್ಟು ಚಂದ ಬಾಯಿ ತುಂಬ ಅತ್ತೆ ಅಂದೆಲ್ಲ, ಅದನ್ನ ಅನಿಸ್ಕೊಳ್ಳೋ ಭಾಗ್ಯ ನಂದಿಲ್ಲ ರಾಣಿ, ನಂದಿಲ್ಲ. ರಾಜವಂಶದ ಸೊಸೆ ನಾನು. ನಾನು ಯಾರು ಗೊತ್ತಾ? ನನ್ನ ಜೀವನದೊಳಗೆ ಎಷ್ಟು ಚಂದಿದ್ದೆ ಗೊತ್ತಾ? ನನ್ನ ಕತೆನ ಹೇಳ್ತೀನಿ, ನೀನು ನನ್ನ ಸಹಾಯ ಮಾಡ್ತೀಯಾ? ಮಾಡ್ತೀನಿ ಅತ್ತೆ, ಮಾಡ್ತೀನಿ. ಏನದು? ಏನು ನಿಮ್ಮ ಕತೆ? ಹೇಳಿ ಅತ್ತೆ. ಕಮಲಿ, ಕಮಲಿ, ಅಮ್ಮೋರೆ, ಏನಮ್ಮೋರೆ? ಕಮಲಿ ಯಾಕೋ ಅಡುಗೆ ಕೆಲಸದವಳು ಬಿಟ್ಬಿಟ್ಟಿದ್ದಾಳೆ. ಅಡುಗೆ ಕೆಲಸ ಮಾಡೋಕ್ಕೆ ಯಾರಾದರೂ ಕೆಲಸದವ್ರು ಇದ್ರೆ ನೋಡ್ತೀಯಾ? ಯಾಕಂದ್ರೆ ನಾಳೆಯಿಂದ ಮನೇಲಿ ನಮ್ಮ ತಂಗಿ ಮದುವೆಗೆ ಹೋಗಬೇಕು. ಹಾಗಾಗಿ ಮನೇಲಿ ನಮ್ಮ ಯಜಮಾನರಿಗೆ ಅಡುಗೆ ಮಾಡೋಕ್ಕದು ಬೇಕಲ್ಲ, ಅದಕ್ಕೆ. ಅಯ್ಯೋ, ಹೌದಾ ಅಮ್ಮೋರೆ? ಆಯಿತು ಅಮ್ಮೋರೆ. ನಾನು ನಮ್ಮ ಮನೆಯಲ್ಲೇ ಒಬ್ಬಳು ಇದ್ದಾಳೆ, ಅವಳ ಹೆಸರು ಬಂದು ಭಾಗ್ಯ ಅಂತ ಹೇಳಿ. ಪಾಪ ಗಂಡ ಸತ್ತಾನ. ಅವಳಿಗೆ ಒಂದು ಹೆಣ್ಣು ಹುಡುಗಿ, ಹಾಂ, ಒಂದು ಗಂಡು ಹುಡುಗ, 2 ಮಕ್ಳದಾವ. ಪಾಪ ಗಂಡ ಸತ್ತಾನ. ಜೀವನ ನಡೆಸೋದು ಭಾಳ ಕಷ್ಟ ಐತಿ ಚಿಕ್ಕ ವಯಸ್ಸಲ್ಲೇ. ಅದಕ್ಕೆ ಆಕಿ ಕೆಲಸ ಕೇಳಕತ್ತಿದ್ಲು. ನಾನು ನೋಡೋಣ, ನೀವು ಕೇಳಿದ್ರೆ ಹೇಳಿದ್ರಾಯ್ತು ಅಂತ ಸುಮ್ಮನಿದ್ದೆ. ಆಯಿತು ಹಂಗಾರೆ ಅಮ್ಮೋರೆ, ಆಕಿಗೆ ಹೇಳ್ತೀನಿ. ಸರಿ, ಹಾಗಾದರೆ ಹಾಗೆ ಮಾಡು. ಮತ್ತು ನೀನು ಮನೆಯೆಲ್ಲ ಇವತ್ತು ನೀಟ್ ಮಾಡ್ಕೊಂಬಿಡು. ಸ್ವಲ್ಪ ನಾನು ಹೊರಗಡೆ ಹೋಗಿ ಬರ್ತೀನಿ ಮಾರ್ಕೆಟ್ಗೆ. ಅಯ್ಯೋ ಅಮ್ಮೋರೆ, ಆಯಿತು. ಮತ್ತು ಪಾಪುನ ಅಮ್ಮೋರೆ, ಅವನು ಆಡ್ತಾ ಇದ್ದಾನೆ. ಏನು ಇದಿಲ್ಲ, ಅವನು ಆಡ್ತಾ ಇದ್ದಾನೆ. ಅವ್ರ ಅಪ್ಪಾಜಿ ಇದ್ದಾರಲ್ಲ, ಕರ್ಕೋತಾರೆ. ನಾನು ಹೋಗಿ ಬರ್ತೀನಿ. ನೀನು ಕೆಲಸದವ್ರನ್ನ ಕರ್ಕೊಂಡು ಬಾ. ಸರಿ, ಆಯಿತು ಅಮ್ಮೋರೆ. ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಹೋಗಿ ಇವತ್ತಾಕಿನ ಕರ್ಕೊಂಡು ಬಂದು ನಿಮ್ಗೆ ಭೇಟಿ ಮಾಡಿಸ್ತೀನಿ. ಆಯಿತು. ನಾನೇ ರಾಜನ ತಾಯಿ ಸುಮತಿ. ಸತ್ತು ಹೋಗಿದ್ದೀನಿ, ದೆವ್ವ ಆಗಿದ್ದೀನಲ್ಲ ನಾನೇ. ನಾನು ಹೇಗೆ ಸತ್ತೆ, ನನ್ನನ್ನು ಹೇಗೆ ಕೊಂದರು ಅಂತ ಈ ಕತೆ ಒಳಗೆ ತೋರಿಸ್ತೀನಿ ನೋಡಿ. ಸುಮತಿ, ಸುಮತಿ, ಹಾರಿ, ಏನು ಮಾಡ್ತಾ ಇದೀಯಾ?
ನಾನು ಆಫೀಸ್ಗೆ ಹೋಗಬೇಕು. ಸ್ವಲ್ಪ ಕೆಲಸ ಇದೆ. ಅಯ್ಯೋ ರೀ, ಇವತ್ತು ಸಂಡೇ ಅಲ್ಲ, ಇವತ್ತು ರಜೆ ಇರುತ್ತೆ ಆಫೀಸ್ಗೆ. ನಾನು ಸ್ವಲ್ಪ ಹೊರಗಡೆ ಕೆಲಸ ಇಟ್ಕೊಂಡಿದ್ದೆ, ನೀವು ಇವತ್ತು ಮನೇಲೇ ಇರ್ತೀರಾ ಅಂತ. ನೀವು ಇವತ್ತು ಹೊರಗೆ ಹೋಗ್ತಾ ಇದ್ದೀರಾ? ಹ್ಞೂ, ಅರ್ಜೆಂಟಲ್ಲಿ ಒಬ್ಬರು ಡೀಲರ್ ಬರ್ತಾ ಇದ್ದಾರೆ. ಅವ್ರಿಗೆ ನಾನು ಸ್ವಲ್ಪ ಅದು ಇದು ತೋರಿಸೋದೈತೆ. ಹಾಗಾಗಿ ಅವರು ಸಂಡೇ ಮನೇಲಿರೋದ್ರಿಂದ ಫ್ರೀಯಾಗಿ ಅವ್ರು ಬರ್ತೀನಿ ಅಂತಂದರು. ನಾನು ಸ್ವಲ್ಪ ಹೊತ್ತು ಹೋಗಿ ಬರ್ತೀನಿ ಸುಮತಿ. ಸಂಜೆ ಮುಂದೆ ಬಂದ ತಕ್ಷಣ ಎಲ್ಲಾದರೂ ಹೊರಗಡೆ ಹೋಗೋಣ. ಏನಾದರೂ ಶಾಪಿಂಗ್ ಅದು ಮಾಡಿಕೊಂಡು ಮೂವಿ ಗೀವಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಬರೋಣ. ಹ್ಞೂ. ಅಲ್ಲ ರೀ, ಮನೇಲಿ ನಮ್ಮ ಮಗನ ಕರ್ಕೊಂಡು ಅಲ್ಲಿ ಇಲ್ಲಿ ಅಡ್ಡಾಡೋಕ್ಕಾಗತ್ತಾ? ಆಗೋದಿಲ್ಲ. ನಾನು ಬರೋದಿಲ್ಲ. ಮಗ ಇಲ್ಲದೆ ಇದ್ದಾಗ ಎಲ್ಲ ಬರ್ತಿದ್ದೆ ಮಾಡ್ತಿದ್ದೆ. ಈಗ ಮಗ ಆದಾಗಿಂದ ನನಗೆ ಎಲ್ಲೂ ಬರೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಹ್ಞೂ. ಅವನೇನು ಇನ್ನೂ ಚಿಕ್ಕವನು ಅಂದ್ಕೊಂಡಿಯೇನ? ಹ್ಞೂ. ಇನ್ನು ಈ ವರ್ಷ ಶಾಲೆಗೆ 1ನೇ ಕ್ಲಾಸ್ ಹೋಗ್ತಾನೆ. ನನ್ನ ಮಗ 1ನೇ ಕ್ಲಾಸ್ ಅಲ್ಲ, ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳಾದ್ರೂ ಅವ್ನು ನಂಗೆ ಚಿಕ್ಕ ಮಗನೇ. ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ತಾಯಿಯ ಪ್ರೀತಿ ಮಮತೆ ಆ ದೇವ್ರಿಗಿಂತನೂ ಹೆಚ್ಚು ಅಂತ ನಾನು ಅಂತೀನಿ. ಫಸ್ಟು ಮೊದಲನೇ ಗುರು, ಮೊದಲನೇ ದೇವರು ನನ್ನ ತಾಯಿನೇ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ತಾಯಿಗೆ ಹ್ಯಾಪಿ ಮದರ್ಸ್ ಡೇ ಅಮ್ಮ. ತಾಯಿ ದಿನ ಅಂತಂದರೆ ಎಷ್ಟು ಖುಷಿ, ಎಷ್ಟು ಸಂಭ್ರಮ ಅಲ್ಲ. ಯಾವಾಗ್ಲೂ ಮೊಬೈಲಲ್ಲಿ ಹಾಗೆ ಹೇಳ್ತೀನಿ, ನಮ್ಮದು ಸ್ಟೇಟಸ್ ಇಟ್ಕೋತಿರ್ತೀವಿ, ನಮ್ಮ ಮಕ್ಕಳದ್ದು ಇಡ್ತೀವಿ. ಆದರೆ ತಾಯಿದು ಯಾವಾಗಲೂ ಇಡೋದೇ ಇಲ್ಲ. ಆದರೆ ಒಂದು ಮದರ್ಸ್ ಡೇ, ಒಂದು ಫಾದರ್ಸ್ ಡೇ ಅಂತ ಬಂದಾಗ ಆವಾಗ ನಾವು ತಂದೆ ತಾಯಿ ಸ್ಟೇಟಸ್ನ ಹೆಚ್ಚೆಚ್ಚಾಗಿ ಇಡ್ತೀವಿ. ಇಲ್ಲಾಂದರೆ ಅಲ್ಲಿ ಇಲ್ಲಿ ಫಂಕ್ಷನ್ಗೆ ಹೋದಾಗ ಮಾತ್ರ ಇಡ್ತಾ ಇರ್ತಾರೆ. ಅದು ಬಿಟ್ಟರೆ ತಾಯಿ ಫೋಟೋ ಇಡೋದು ಮದರ್ಸ್ ಡೇ ದಿನ ಅಷ್ಟೇ ಅಲ್ವಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಹಂಗಂತಲ್ಲ, ನಾನು ಇಡ್ತೀನಿ. ಆದರೆ ಹಾಗೆ ಅಲ್ವಾ, ಅದನ್ನು ನಾನು ಇರೋದನ್ನೇ ಹೇಳಿದ್ದು. ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಹಾಗೆ ಬಾಯ್ 1 ಗೆಟ್ 1 ಫ್ರೀ ಇಟ್ಟಿದ್ದೀನಿ ಆಫರಲ್ಲಿ. ಏನು ಗೊತ್ತಾ, 1 ತೊಗೊಂಡ್ರೆ 1 ಫ್ರೀ ಇಟ್ಟಿರ್ತೀನಿ. ಶಿಪ್ಪಿಂಗ್ ಚಾರ್ಜು 100 ರೂಪೀಸ್ ಇರುತ್ತೆ. ಯಾಕಂದರೆ 1 ಸೀರೆ ತೊಗೊಂಡ್ರೆ 1 ಫ್ರೀ ಇರುತ್ತೆ. ಮದರ್ಸ್ ಡೇಗೆ 1 ವಾರ ಆಫರ್ ಇದೆ. ಯಾರು ಬೇಕಾದರೂ ಬುಕ್ ಮಾಡ್ಕೊಳ್ಳಿ, ತೊಗೊಳ್ಳಿ. ಸೀರೆ ಪ್ರೈಸ್ನ ನಾನು ನಿಮ್ಗೆ ಹೇಳ್ತೀನಿ, ಓಕೆನಾ? ಅದರ ಜೊತೆ 1 ತೊಗೊಂಡಾಗ 1 ಸೀರೆನ ಫ್ರೀಯಾಗಿ ಕೊಡ್ತಾ ಇರ್ತೀನಿ. ಇದು ಮದರ್ಸ್ ಡೇಗೆ. ಲಾಸ್ಟಲ್ಲಿ ವಿಡಿಯೋ ನೋಡಿ ಯಾರಿಗೆ ಬೇಕೋ ಸೀರೆ ತೊಗೊಳ್ಳಿ. ಬಾಯ್ 1 ಗೆಟ್ 1 ಆಫರ್. ಮಮ್ಮಿ, ಅಯ್ಯೋ ನನ್ನ ಬಂಗಾರ, ಮಲ್ಕೊಂಡಿದ್ದಲ್ಲೋ, ಎದ್ದೀಗ? ಹ್ಞೂ ಮಮ್ಮಿ. ಮಮ್ಮಿ, ನನ್ನ ಫ್ರೆಂಡ್ಸ್ ಎಲ್ಲ ಆಟ ಆಡತ್ತಾರ, ನಾನು ಹೊರಗೆ ಹೋಗ್ತೀನಿ. ಅಯ್ಯೋ ನನ್ನ ಮುದ್ದಿನ ಮಗನೇ, ನನ್ನ ಮುದ್ದಿನ ರಾಜ್ಕುಮಾರ. ರಾಜಾ, ಈಗ ನೀನು ಹಲ್ಲುಜ್ಜಿ ಸ್ನಾನ ಮಾಡಿ ಟಿಫನ್ ಮಾಡಿ ರೆಡಿ ಆಗ್ಬಿಟ್ಟು ಹೋಗಿ ಹೊರಗಡೆ ಆಟ ಆಡು. ಫಸ್ಟು ಹಲ್ಲುಜ್ಜಿ ಸ್ನಾನ ಮುಗಿಸ್ಕೊಂಡು ಬಂದು ಹಾಲಾದರೂ ಕುಡಿದು ದೇವ್ರಿಗೆ ನಮಸ್ಕಾರ ಮಾಡಿ. ಅಯ್ಯೋ ಮಮ್ಮಿ, ಇಷ್ಟೆಲ್ಲ ಕೆಲಸ ಮಾಡಬೇಕಾ? ಆಗೋದಿಲ್ಲ ಮಮ್ಮಿ ನನಗೆ. ಕೆಲಸ ಅಲ್ಲಪ್ಪ ಅದು. ಅದು ನಮ್ಮ ದಿನದ ನಿತ್ಯ ಜೀವನದ ಒಂದು ಭಾಗ. ಏನು, ಇದನ್ನ ದಿನ ಮಾಡಬೇಕಾ? ಅಯ್ಯೋ ನಂಗೆ ಆಗೋದಿಲ್ಲ. ನೀನೇನು ಮಾಡಬೇಡ, ನಾನು ಮಾಡಿಸ್ತೀನಿ ನಡಿ. ಸುಮತಿ, ಹೇಳ್ರಿ. ಅದು ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ನೀನು ಮರ್ತೆ ಅಂತ ಅನ್ಸುತ್ತೆ. ಸಾಹೇಬ್ರು ಇನ್ನೂ ಈಗ ಹೊಸ್ದಾಗಿ ಮದುವೆ ಆಗಿದಂಗೆ ಅನ್ನಿಸ್ತಾ ಇದ್ದಾರೆ ಅಲ್ಲ? ಅದನ್ನೇ ಯೋಚನೆ ಮಾಡ್ತಾ ಇದ್ದೀರಾ? ಮಗನೇ ರಾಜ್ಕುಮಾರ, ಹಲ್ಲುಜ್ಜಕ್ಕೆ ಪೇಸ್ಟ್ ರೆಡಿ ಮಾಡ್ಕೊಳಗು. ಅಮ್ಮ ಬಂದು ನಿಂಗೆ ನೀರು ಕೊಡ್ತಾಳೆ. ಸರಿ ಪಪ್ಪ. ಪಪ್ಪ ನನ್ನ ಯಾವಾಗಲೂ ಕಳ್ಸೋದ್ರಾಗ ಇರ್ತಾರೆ, ಮಮ್ಮಿ ಜೊತೆ ಪಪ್ಪನೇ ಇರ್ತಾರೆ. ರೀ, ಮಗ ದೊಡ್ಡವಾದ, ನೀವು ಈಗಾದ್ರೂ ಅವನ ಮುಂದೆ ಈ ಥರ ಮಗನ ಹೊರಗೆ ಕಳಿಸ್ಬಿಟ್ಟು ನನ್ನ ಜೊತೆ ಮಾತಾಡ್ತಾ ಇದ್ರೆ ಅವ್ನು ಏನು ತಿಳ್ಕೊಬಾರ್ದು. ಮಹಾರಾಣಿಯವರೇ, ನನ್ನ ಮಗನಿಗೂ ಅರ್ಥ ಆಗುತ್ತೆ. ನಮ್ಮ ಅಪ್ಪನಿಗೂ ನಮ್ಮ ತಾಯಿ ಮೇಲೆ ಎಷ್ಟು ಪ್ರೀತಿ, ನನ್ನ ತಾಯಿನ ಬಿಟ್ಟಿರೋಕ್ಕಾಗಲ್ಲ ಅಂತ ನನ್ನ ಮಗನೂ ಅರ್ಥ ಮಾಡ್ಕೋತಾನೆ. ಒಂದು ವಿಷಯ ಹೇಳ ಮಹಾರಾಣಿಯವರೇ, ನಮಗೆ ನಿಮ್ಮ ಹತ್ರ ಒಂದು ಮುತ್ತು ತಗೊಳ್ದೆ ಹೊರಗೆ ಹೋದ್ರೆ ಕೆಲಸನೇ ಆಗಲ್ಲ. ಅವತ್ತಿನ ದಿನ ಕಳೆದಂಗೂ ಹೋಗಲ್ಲ. ನಿಮ್ಮ ಹೆಂಗಸರಿಗೆ ಹೆಂಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಪ್ ಟೀ ಬೇಕು, ಹಾಗೆ ನನಗೆ ನಿಂದೊಂದು ಮುತ್ತಿದ್ರೆ ಸಾಕು. ಅವತ್ತಿನ ದಿನ ನನ್ನ ಜೀವನನೇ ಸ್ವರ್ಗವಾಗಿಬಿಟ್ಟಿರ್ತದೆ. ಸಾಕು ಮಹಾರಾಜ, ನಿಮ್ಮ ಫಿಲಾಸಫಿ ನಾನು ಕೇಳಲಾರೆ. ಇವಾಗ ನಿಮಗೆ ಒಂದು ಮುತ್ತೆ ಕೊಟ್ಟು ಬಿಡುತ್ತೇನೆ, ನೀವು ಹೋಗಿ ಬೇಗ ಬನ್ನಿ. ಸಾಯಂಕಾಲ ನೋಡೋಣ, ಬರೋದಾದರೆ ನನ್ನ ಮಗನ ಜೊತೆಗೆ ಕರ್ಕೊಂಡೇ ಬರುತ್ತೇನೆ. ಬೇಗ ಕೊಡು. ಅಯ್ಯೋ, ಮುತ್ತು ಕೊಟ್ನಲ್ಲ, ಕೈ ಬಿಡ್ರಿ. ಮಮ್ಮಿ ಬಾ ಮಮ್ಮಿ. ಅಲ್ಲ, ನೀನು ಮುತ್ತು ಕೊಟ್ಬಿಟ್ಟೆ, ನಾನು ಕೊಡೋದು ಬೇಡ. ಸಾಕು ಸಾಕು, ಕೆಲಸದವ್ರಿದ್ದಾರೆ ಮನೇಲಿ, ಮಗ ಇದ್ದಾನೆ, ಬಿಡ್ರಿ.
ಬಿಡ್ರಿ ಕೈನ. ಮದುವೆ ಆಗಿ ಇಷ್ಟು ವರ್ಷ ಆದರೂ ಇವಳಿಗೆ ಇನ್ನೂ ನಾಚಿಕೆ. ಯಾವಾಗಪ್ಪ ಹೋಗುತ್ತೆ ಇವಳಿಗೆ ನಾಚಿಕೆ? ಗಂಡನ ಜೊತೆ ನಾನು ಇವಳು ಇಷ್ಟಪಟ್ಟು ಪ್ರೀತಿ ಮದುವೆ ಆಗಿ ಎಂಜಾಯ್ ಮಾಡ್ತಾ ಲೈಫಲ್ಲಿ ಎಂಜಾಯ್ ಆಗಿರಬೇಕು ಅಂದ್ಕೊಂಡ್ರೆ ಇವಳು ನೋಡಿದ್ರೆ ಯಾವಾಗೂ ನನ್ನಿಂದ ದೂರನೇ ಓಡ್ತಾ ಇರ್ತಾಳೆ. ಅಲ್ಲ, ಗಂಡನ ಆಸೆ ಕನಸುಗಳನ್ನ ಈಡೇರಿಸೋದೇ ಇಲ್ಲ ಇವಳು. ರಾತ್ರಿ ಯಾವಾಗ ನೋಡಿದ್ರು ಮಗ ಮಗ ಅಂತಾಳೆ, ಈಗ ಬೆಳಗ್ಗೆನು ಕೆಲಸ ಮಗ ಅಂತಾಳೆ. ಹೇಗಪ್ಪ ಇವಳ ಜೊತೆ ಇರಲಿ? ನನಗೆ ಇವ್ರ ಜೊತೆ ಖುಷಿ ಖುಷಿಯಾಗಿ ಮಾತಾಡಬೇಕು, ಇವ್ರ ಜೊತೆ ನನ್ನ ವಿರಹ ವೇದನೆನ ಹೇಳ್ಕೋಬೇಕು ಅನ್ಕೋತೀನಿ. ನೋಡು, ಇವಾಗ ಸಂಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಆಯಿತು ಹೋಗಿ ಬನ್ನಿ ಅಂತಾಳೆ. ಬೇಡ, ಇವತ್ತು ಕೆಲ್ಸಕ್ಕೆ ಹೋಗ್ಬೇಡ, ನನ್ನ ಜೊತೆ ಇಲ್ಲೇ ಇರು, ನನ್ನ ಜೊತೆ ನೀನು ಖುಷಿಯಾಗಿ ಇವತ್ತೊಂದಿನ ಟೈಮ್ ಸ್ಪೆಂಡ್ ಮಾಡು ಅಂತ ಒಂದು ಮಾತು ಹೇಳಲ್ಲ. ಛೇ, ನಾನು ಏನೋ ಅಂದ್ಕೊಂಡು ಇವಳು ಲವ್ ಮಾಡಿ ಮದುವೆ ಆದೆ, ಆದರೆ ಇವಳು ನೋಡಿದ್ರೆ ನನ್ನಿಂದ ದೂರನೇ ಓಡ್ತಾಳೆ. ಇನ್ನೇನು ಮಾಡೋದು? ಪಾಲಿಗೆ ಬಂದದ್ದು ಪಂಚಾಮೃತ. ಸುಮತಿ, ಬರ್ತೀನಿ. ರೀ, ನೀವು ಮನಸ್ಸಲ್ಲೇ ಏನು ಅನ್ಕೋತಾರೆ ಅಂತ ನಂಗೆ ಗೊತ್ತಾಗ್ತಾ ಇದೆ. ಏನು ಗೊತ್ತಾ, ಇವಳನ್ನ ಏನು ಇಷ್ಟಪಟ್ಟು ಮದುವೆ ಆಗಿದ್ದೆ ನಾನು, ಆದರೆ ಇವಳು ನೋಡಿದ್ರೆ ನನ್ನಿಂದ ದೂರನೇ ಹೋಗ್ತಾ ಇದ್ದಾಳಂತ. ಒಂದು ವಿಷಯ ಹೇಳ ರೀ, ಗಂಡ ಹೆಂಡತಿ ಸಂಬಂಧ ಅನ್ನೋದು ಅದು ಒಂದು ಕೋಣೆಯಲ್ಲಿರಬೇಕೇ ಹೊರತು ಅದು ಆಚೆ ಕಡೆ ಬರಬಾರ್ದು. ಒಂದು ಅದಾದಮೇಲೆ ಮಕ್ಕಳ ಎದುರಿಗೆ ನಾವು ಯಾವತ್ತೂ ಒಂದು ಫ್ರೆಂಡ್ ಗತೆ ಇರಬೇಕೇ ಹೊರತು ಗಂಡ ಹೆಂಡತಿ ಸಂಬಂಧನ ತೋರಿಸ್ಬಾರ್ದು. ಯಾಕಂದರೆ ಅವರು ಅದನ್ನೇ ನೋಡಿ ವಿಪರ್ಥ ಮಾಡ್ಕೋತಾರೆ, ಏನು ಈ ಥರ ಅಂತ ಅವ್ರ ಮನಸ್ಸಲ್ಲಿ ಕೆಟ್ಟ ಕೆಟ್ಟ ಭಾವನೆಗಳು ಹುಟ್ಟುತ್ತವೆ. ಅದಕ್ಕೆ ನಾವು ಯಾವತ್ತೂ ದೂರನೇ ಇರಬೇಕು, ಸರಿನಾ? ಛೇ, ಇವಳು ನನ್ನ ಆಸೆ ಕನಸುಗಳನ್ನೇ ಅರ್ಥ ಮಾಡ್ಕೊಳ್ಳಲ್ಲ. ಬರೀ ದೂರ ಇರ್ತಾಳೆ, ಬರೀ ದೂರ. ಯಾರು ಇಲ್ಲದೆ ಎಷ್ಟಪ್ಪ, ಇವಳಂಗೆ ಯಾರು ಮಾಡಲ್ಲ. ಕೆಲ್ಸಕ್ಕೆ ಟೈಮ್ ಆಯಿತು, ಹೋಗ್ಲಾ? ಏನು ಮಾಡಲಿ? ಒಂದು ಮಾತು ಇರಲಿಲ್ಲ. ಏ ಬಾರೆ ಬಾರೆ, ಅಲ್ಲಕ್ಕೆ ನಿಂತೆ? ಫೈಲಲ್ಲಿಟ್ಟೆ, ಸೋಫಾ ಮೇಲೆ ಇಟ್ಟಿದ್ದೀನಿ, ತಗೋತೀನಿ. ಅಯ್ಯೋ, ಇಷ್ಟು ದೊಡ್ಡ ಮನೆನ? ನನಗೆ ಭಯ ಆಗ್ತಾ ಇದೆ. ಇಷ್ಟು ದೊಡ್ಡ ಮನೆಗೆ ಕೆಲಸ ಮಾಡ್ದ ಎಷ್ಟು ಜನ ಇರ್ತಾರೋ ಏನೋ, ಎಂತೆಂಥ ಅಡುಗೆ ಮಾಡಬೇಕು ಏನೋ, ನನಗೆ ಭಯ ಆಗ್ತಾ ಇದೆ ಕಣೆ ಕಮಲಿ. ಅಯ್ಯೋ ಬಾರಿಲೆ ಭಾಗ್ಯ, ಹೇಳ್ತೀನಿ ಬಾರಿ. ನೀನು ಇಲ್ಲಿ ನಿಂದರು, ಒಳಗೆ ಬಾ, ನಾನು ಅಮ್ಮವ್ರನ್ನ ಕರೆದು ಬರ್ತೀನಿ. ಯಜಮಾನ್ರಿ, ಅಮ್ಮವ್ರೆಲ್ಲಿ? ಅಲ್ಲೇ ಹುಡುಗನಿಗೆ ಸ್ನಾನ ಮಾಡ್ಸಕ್ಕೆ ಹೋಗಿದ್ದಾರೆ ನೋಡ್ಕೊಂಬಲಿ. ಸರಿ ಆಯಿತು ಯಜಮಾನ್ರಿ. ಈ ಫೈಲು ತುಂಬ ಇಂಪಾರ್ಟೆಂಟ್ ಇದೆ. ಈ ಫೈಲನ್ನ ನಾನು ಮೊದಲು ಸಬ್ಮಿಟ್ ಮಾಡಲೇಬೇಕು, ಇಲ್ಲಾಂದರೆ ನಾಳೆ ನನ್ನ ಒಂದು ಟೀಲರ್ಗೆ ಸಮಸ್ಯೆ ಆಗುತ್ತೆ. ಇಲ್ಲ, ಇದನ್ನ ಇವತ್ತು ಹೇಗಾದರೂ ಮಾಡಿ ಈ ಫೈಲ್ನೆಲ್ಲ ರೆಡಿ ಮಾಡಿಬಿಟ್ಟು ಆಫೀಸಲ್ಲೇ ರೆಡಿ ಮಾಡ್ತೀನಿ. ಇಲ್ಲಿದ್ದರೆ ನನ್ನ ಮಗ ರೆಡಿ ಮಾಡೋಕ್ಕೆ ಬಿಡಲ್ಲ. ಇನ್ನೊಂದು ಸ್ವಲ್ಪ ಉಳ್ದೈತೆ, ಆಯಿತು. ಅಯ್ಯೋ, ಎಷ್ಟು ದೊಡ್ಡ ಮನೆ, ಎಷ್ಟು ದೊಡ್ಡದೈತಪ್ಪ ಈ ಮನೆ. ನೋಡಿದ್ರೇ ಗಾಬರಿ ಆಗ್ತದೆ. ಎಂತೆಂಥ ಜನ ಇರ್ತಾರೋ ಏನೋ, ಏನಂತಾರೆ ಏನಪ್ಪ. ಅಯ್ಯೋ ಮನೆನೇ, ಇಂಥ ಮನೆ. ಅಮ್ಮ, ಯಾರೀ ನೀವು? ಇಲ್ಲೇ ಬಂದಿದ್ದೀರಾ? ಸರಿ, ಹೇಳ್ರಿ ಮೇಲೆ, ಹೇಳ್ರಿ. ಅದು ಅದು ಕಮಲಿ ಕರ್ಕೊಂಬಂದ್ಲು. ಅಯ್ಯೋ ಶಿವನೇ, ಹೇಳ್ರಿ ಮೇಲೆ. ತೂ ಹೇಳ್ರಿ. ಯಾರು ನೀವು? ಅದು ನಮ್ಮನೆ ಒಳಗೆ ಬಂದು ನನ್ನ ಮೈ ಮೇಲೆ ಬಿಡ್ತೀರ? ನಿಮ್ಗೊಂಚೂರು ನಾಚಿಕೆ ಅನ್ನೋದಿಲ್ಲ? ಅದು ಅದು ನನ್ನನ್ನು ತಪ್ಪಾಗಿ ತಿಳ್ಕೊಬೇಡಿ, ನಾನು ಆ ಥರ ಅಲ್ಲ. ನಾನು ಇಲ್ಲಿ ಕೆಲ್ಸಕ್ಕೆ ಬಂದಿದ್ದೀನಿ. ನಾನು ಮನೆ ನೋಡ್ಕೊಂಡು ಬರ್ತಾ ಇದ್ದೆ, ಮೇಲೆ ಎಷ್ಟು ಎತ್ತರವಾಗಿದೆ ಅಂತ ನಿಮ್ಮನ್ನು ನೋಡೇ ಇಲ್ಲ. ನನ್ನ ತಪ್ಪಾಯಿತು, ಕ್ಷಮಿಸ್ಬಿಡಿ. ನಾನು ಇಲ್ಲಿ ಕೆಲಸಕ್ಕೆ ಕಮಲಿ ಕರ್ಕೊಂಬಂದ್ಲು ನನ್ನ. ನೋಡಿ, ನಾನು ನಿಮ್ಮನ್ನು ಇನ್ನು ನೋಡೇ ಇಲ್ಲ. ತಪ್ಪಾಯಿತು, ಅದು ಮೈ ಮಿಸ್ಟೇಕಾಗಿ ಬಂದ್ಬಿಟ್ಟೆ. ಹಾಯ್ ಹಲೋ ಫ್ರೆಂಡ್ಸ್, ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ಗೆ ವೆಲ್ಕಮ್ ಅಂತ ಹೇಳ್ತಾ, ಇವತ್ತು ಏನು ವಿಶೇಷ ದಿನ ಇದೆ ಅಂದರೆ, ಇವತ್ತು ಎಲ್ಲರ ತಾಯಂದಿರ ದಿನ ಇದೆ, ಮದರ್ಸ್ ಡೇ. ಸೊ ಹಾಗಾಗಿ ನಾನು ಒಂದು ನಿಮಗೆ ಬೈ ಒನ್ ಗೆಟ್ ಒನ್ ಆಫರ್ ಇಟ್ಟಿದ್ದೀನಿ. ಏನು ಗೊತ್ತಾ, ಹೊಸ್ದಾಗಿ ಎಲ್ಲರಿಗೂ ನಾನು ಒಂದು ಆಫರ್ ಇಡಬೇಕು ಅಂತ ಆಸೆ ಇತ್ತು. ಇಲ್ಲೇನು ರೇಟ್ ತೋರಿಸ್ತಾ ಇದ್ದೀನಲ್ಲ, ಇವೆಲ್ಲ ಸೀರೆಗೆ ಸೇಮ್ ರೇಟೇ ಇರುತ್ತೆ. ಇದು ನೋಡಿ, 1250 ರೂಪಾಯಿ. ಇದು ಅನಿತಾ ಅಂಬಾನಿ ಅವರು ವೇರ್ ಮಾಡಿರೋಂಥ ಸಾರಿ. ನಿಮ್ಗೆ ಯಾರಿಗಾದರೂ ಸೀರೆಗಳು ಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅಲ್ಲಿ ಸ್ಕ್ರೀನ್ ಮೇಲಂತೂ 9036882501ಗೆ ವಾಟ್ಸಪ್ ಮಾಡಿರಿ. ನೀವು ಅದು ಸ್ಕ್ರೀನ್ಶಾಟ್ ತೊಗೊಂಡು ಒಂದು ಮಾರ್ಕ್ ಮಾಡಿ ಈ ಥರ ಸೀರೆ ಬೇಕು ಅಂತ ಕಳಿಸಿ, ನಾನು ಆ ಥರ ಸೀರೆ ಕೊಡ್ತೀನಿ. ಅದರ ಜೊತೆ ನಿಮಗೆ ಯಾವ ಸೀರೆ ಕೊಡ್ತಾ ಇದ್ದೀನಿ ಅಂತಂದರೆ, 350 ರೂಪಾಯಿಗೊಂದು ಇರೋವಂಥ ಒಂದು ಡೈಲಿ ವೇರ್ ಸಾರಿನ ಬೈ ಒನ್ ಗೆಟ್ ಒನ್ ಅಂದರೆ ಒಂದು ತೊಗೊಂಡಾಗ ಒಂದು ಫ್ರೀ ಕೊಡ್ತೀನಿ. ಯಾಕಂದರೆ ನಾನು ಹೋಲ್ಸೇಲ್ ಪ್ರೈಸೇ ಇಟ್ಬಿಟ್ಟಿದ್ದೀನಿ ಸೀರೆನ.
ಹೋಲ್ಸೇಲ್ ಪ್ರೈಸ್ ಇಟ್ಟಾಗ ನಿಮಗೆ ಅದ್ರ ಜೊತೆ ನಾನು ಒಂದು ಸೀರೆನ ಗಿಫ್ಟಾಗಿ ಫ್ರೀ ಕೊಡ್ತಾ ಇದ್ದೀನಿ ಇವತ್ತು ಮದರ್ಸ್ ಡೇ ಇರೋದ್ರಿಂದ. ಸೊ ನಾನು ಹಾಗಾಗಿ ಇದು 950 ರೂಪಾಯಿ ಐತಿ. ಸೊ ಇದನ್ನು ನಾನು 750 ಈ ಥರ ರೇಟ್ ಇರೋ ಸೀರೆಗಳಿಗೆ ಒಂದು 350 ರೂಪಾಯಿ ಇರೋ ಸೀರೆನ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಬೇಡವಾ ನಿಮಗೆ ಅದ್ರ ಜೊತೆ ಒಂದು ನೈಟಿನ ಫ್ರೀಯಾಗಿ ಕೊಡ್ತಾ ಇರ್ತೀನಿ ರೀ. ಒಂದು ನೈಟಿ ಫ್ರೀ ಆಯಿತಾ. ಸರಿ, ಈಗ ಒಂದು ಸೀರೆ ತೊಗೊಂಡ್ರೆ ಒಂದು ನೈಟಿ ಫ್ರೀ ನಿಮಗೆ. ನಾನು ನೈಟಿ ಫೋಟೋ ಲಾಸ್ಟಲ್ಲಿ ಹಾಕಿರ್ತೀನಿ ನೋಡಿ. ನಿಮಗೆ ಇಷ್ಟ ಆದರೆ ನೈಟಿ ಬೇಕಂದವರು ನೈಟಿ ತೊಗೋಬೋದು, ಡೈಲಿ ವೇರ್ ಸೀರೆ ಬೇಕಂದವರು ಸೀರೆ ತೊಗೋಬೋದು. ಸೀರೆ ಫೋಟೋನ ನಾನು ಲಾಸ್ಟಲ್ಲಿ ಇಲ್ಲಿ ಹಾಕಿದ್ದೀನಿ, ಅದು ಬರುತ್ತೆ, ಅದನ್ನ ಅವಾಗ ತೋರಿಸ್ತೀನಿ ನೋಡಿ. ಇದು ಸಿಫಾನ್ ಜಾರ್ಜೆಟ್ ಸಾಡಿ ಐತೆ. ಎಲ್ಲರಿಗೂ ಏನು ಗೊತ್ತಾ, ವಿಡಿಯೋನೇ ಹಾಕಿಲ್ಲ ತುಂಬ ದಿನ ಆಗಿತ್ತು. ಬರೇ ಊರೇ ದ್ಯಾಮೋನ್ ಜಾತ್ರೆ ಇದ್ದಾವೆ ಮತ್ತು ಮದುವೆ ಅದು ಇದು, ಈಗ ಫಂಕ್ಷನ್ಗಳು ಭಾಳ ಅದಾವೆ ಈ ಸಲ, ಹಂಗಾಗಿ ವಿಡಿಯೋನೇ ಮಾಡೋಕ್ಕಾಗ್ತಾಯಿಲ್ಲ. ಒಂದೇ ನಿತ್ಯ ನೋವಿನ ಕತೆ ಮುಗಿದ್ಮೇಲಂತೂ ನನಗೆ ಬೇಜಾರು ಅನ್ನಿಸ್ಬಿಟ್ಟೈತಿ. ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. 1350 ರೂಪಾಯಿ 3 ಸೀರೆ, ಮತ್ತು ಇದು 1100 ರೂಪಾಯಿಗೆ 2 ಸೀರೆ. ಎಷ್ಟೆಷ್ಟು ಚೆನ್ನಾಗಿ ಸೀರೆಗಳು ಇದಾವಲ್ಲ. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಎಷ್ಟು ಬೇಗ ನೀವು ಬುಕ್ ಮಾಡ್ಕೋತಿರೋ, ಇದು 2 ದಿನ ಆಫರ್ ರೀ, 2 ದಿನ. ಇದು 450 ರೂಪಾಯಿ ಸೀರೆ ತೊಗೊಂಡ್ರು ನಿಮಗೆ ಒಂದು ಸೀರೆ ಫ್ರೀ. ಕಮ್ಮಿ ಪ್ರೈಸಿನ ತೊಗೊಳ್ಳಿ, ಜಾಸ್ತಿ ಪ್ರೈಸಿನ ಸೀರೆ ತೊಗೊಳ್ಳಿ, ಯಾವುದೇ ಸೀರೆ ತೊಗೊಂಡ್ರು ನಿಮಗೆ ಒಂದು ಸೀರೆ ಫ್ರೀಯಾಗಿ ಕೊಡ್ತೀನಿ. ಆದರೆ ಅದು ತೊಗೊಂಡ್ರೆ ಅದ್ರ ಜೊತೆ ಅದನ್ನೇ ಫ್ರೀಯಾಗಿ ಕೊಡಲ್ಲ, ಅದನ್ನು ಕೇಳಕ್ಕೆ ಹೋಗಬೇಡಿ. ಈಗ ಈ ಸೀರೆ ನೀವು ತೊಗೊಂಡ್ರಿ ಅಂತ ಇಟ್ಕೊಳ್ಳಿ, ಇದಕ್ಕೆ ನಾನು ಯಾವ ಸೀರೆ ಕೊಡಬೇಕು? ನೀವು ಇದನ್ನು 450 ಕೊಟ್ಟು ತೊಗೊಳ್ಳಿ, ಯಾವುದೇ ತೊಗೊಳ್ಳಿ. ಅದಕ್ಕೆ ಈಗ 1200 ರೂಪಾಯಿಗೆ ನೀವು 3 ಸೀರೆ ತೊಗೊಂಡ್ರೆ ನಾನು ಒಂದು ಸೀರೆ ಫ್ರೀಯಾಗಿ ಕೊಡ್ತೀನಿ. ಇದು 1200 ರೂಪಾಯಿಗೆ 3 ಸೀರೆ ಐತಿ ನೋಡಿ. ಇದು ನೋಡಿ, ಇದೇ ಸೀರೆ ಫ್ರೀಯಾಗಿ ಕೊಡ್ತಾ ಇರೋದು ನಾನು. ಏನು ಗೊತ್ತಾ ನೋಡಿ, ಇದು 350 ರೂಪಾಯಿ ಮಾರ್ತೀನಿ ನಾನು ಆಫ್ಲೈನು. ಇಲ್ಲಿ ಆಫ್ಲೈನೇ, ಇಲ್ಲಿ ನನಗೆ ಅಂಗಡಿಗೆ ಬರ್ತಾರಲ್ಲ ಅವ್ರಿಗೆ 350 ರೂಪಾಯಿಗೆ ಈ ಸೀರೆನ ಕೊಡ್ತಾ ಇರೋದು ನಾನು. ಇಷ್ಟು ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಸೀರೆ ಇದೆ. ಅದರೊಳಗೆ ನಿಮಗೆ ನಾನು ಅದನ್ನ ಕೊಡ್ತಾ ಇದ್ದೀನಿ. ಇದು 1200 ರೂಪಾಯಿಗೆ 3 ಸೀರೆ. ಇವನು 3 ಸೀರೆ ತೊಗೊಂಡಾಗೂ ನಿಮ್ಗೆ ಅದು ಒಂದು ಸೀರೆ ಫ್ರೀಯಾಗಿ ಕೊಡ್ತೀನಿ. ನೋಡಿದ್ರಲ್ಲ ಅದು ಹೆಂಗಿತ್ತು ಸೀರೆ ಅಂತ. ಅವು ಕೂಡ ತುಂಬ ಚೆನ್ನಾಗಿದ್ದಾವೆ, ಸಖತ್ತಾಗಿದ್ದಾವೆ, ಕ್ವಾಲಿಟಿ ಮಾತ್ರ ನಂಬರ್ 1 ಆಗಿದ್ದಾವೆ. ನಾನಿವತ್ತು ಇದನ್ನು ನಿಮಗೆ ಇಲ್ಲಿ ಫಸ್ಟ್ ಹೋತಲ್ಲ ಈಗ ಲಾಸ್ಟಲ್ಲಿ, ಅದನ್ನು ಕೂಡ ನಾನು ನಿಮಗೆ ಬೇಕಂದರೆ ಅದನ್ನು ಅದರೊಳಗೆ ಫ್ರೀಯಾಗಿ ಕೊಡ್ತಾ ಇರ್ತೀನಿ. ಪಟ್ ಅಂತ ಬುಕ್ ಮಾಡ್ಕೊಳ್ಳಿ ಬೇಗ ಬೇಗ. ನಿಮಗೆ ಡೈಲಿ ವೇರ್ ಸಾರಿ ಮಾತ್ರ ಫ್ರೀಯಾಗಿ ಕೊಡೋದು. ಒಂದು ಬೇಕಾದ ತೊಗೊಂಡಾಗ ಫ್ರೀಯಾಗಿ ಕೊಡ್ತೀನಿ. 3 ಏನಿರ್ತಾವಲ್ಲ ಅದರೊಳಗೆ ನೀವು 3 ತೊಗೋಬೇಕು. 1200 ರೂಪಾಯಿಗೆ 3, ಇವು ನೋಡಿ 1200 ರೂಪಾಯಿಗೆ 3 ತೊಗೊಂಡಾಗ ನಿಮಗೆ ಒಂದು ಡೈಲಿ ವೇರ್ ಸಾರಿ ಫ್ರೀ. ಇದು 750 ರೂಪಾಯಿ ಕೊಟ್ಟು ಒಂದು ತೊಗೊಂಡ್ರೆ ನಿಮ್ಗೆ ಒಂದು ಡೈಲಿ ವೇರ್ ಸಾರಿ ಫ್ರೀ. ಓಕೆನಾ? ನಾನು ಹೇಳೋದು ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿನಿ. ಪಾಪ ಕೆಲವೊಬ್ಬರಿಗೆ ಅರ್ಥ ಆಗಿರಲ್ಲ. ಇನ್ನೊಂದು ಸಲ ಹೇಳ್ತೇನೆ ನೋಡಿ. ನಿಮಗೆ ಈ ಥರ ನೈಟಿ ಬೇಕಂದ್ರೂ ಒಂದು ಸೀರೆ ತೊಗೊಂಡಾಗ ಅದಕ್ಕೆ ಈ ಥರ ನೈಟಿನೂ ಫ್ರೀಯಾಗಿ ಕೊಡ್ತೀನಿ ರೀ. ಇವತ್ತು ನಾಳೆ 2 ದಿನ ಆಫರು. ಬೇಗ ಕಾಲ್ ಮಾಡಬೇಕು, ಬೇಗ ಬುಕ್ ಮಾಡ್ಕೋಬೇಕು. ಇದು ಒಂದೇ ಪೀಸ್ ಇರೋದು ನೈಟಿ. ಇವು ಬಂದು 1000 ರೂಪಾಯಿಗೆ ಒಂದೇ ಸೀರೆ. ಅಷ್ಟು ಚೆನ್ನಾಗಿದ್ದಾವೆ ಸೀರೆ. ಕೈಯಲ್ಲಿ ಮುಟ್ಟಿದಾಗಲೇ ಅದ್ರದ್ದು ವ್ಯಾಲ್ಯೂ ಏನಂತ ಗೊತ್ತಾಗುತ್ತೆ. ಅದು ಫೋಟೋದಲ್ಲಿ ನೋಡಿದ ತಕ್ಷಣ ಬೇರೆಯೇ ಅನಿಸುತ್ತೆ ನಿಮಗೆ. ಅಷ್ಟು ಸಖತ್ತಾಗಿದ್ದಾವೆ ಸೀರೆಗಳು, ಒಂದಕ್ಕಿಂತ ಒಂದು ಸೂಪರ್ ಆಗಿದಾವೆ ರೀ. ತೊಗೋಬೇಕು ಅಂತೀವಿ, ಎಷ್ಟಂತ ಸೀರೆ ತೊಗೊಳ್ಳೋಣ, ನಾವು ಡ್ರೆಸ್ ಹಾಕ್ಕೋತೀವಿ. ಹಾಗಾಗಿ ಏನಿಲ್ಲ ಅಂದ್ರೂ ಸೀರೆ ವ್ಯಾಪಾರ ಮಾಡುವಾಗಿಂದಂತೂ 10-15 ಸೀರೆನೇ ತೊಗೊಂಡಿದ್ದೀನಿ. ಇದು ಬಂದು ಇಳ್ಕಲ್ದು, ಇದು ರೇಷ್ಮೆ ಸಾರಿ, ಕಡ್ಡಿ ರೇಷ್ಮೆ ಸೀರೆ ಅಂತಾರಲ್ಲ ಅದು ಇದು. ಇದರೊಳಗೆ ಮತ್ತು ಇದು ಬಾರ್ಡರ್ದು ಇಷ್ಟು ಕಲೆಕ್ಷನ್ ಇತ್ತು. ಯೆಲ್ಲೋ ಕಲರ್ ಒಂದು ಹೋಗಿದೆ, ಒಂದು ಬಾಟಲ್ ಗ್ರೀನ್ ಹೋಗಿದೆ. ಅದು ಬಿಟ್ಟರೆ ಇವೆಲ್ಲ ಕಲರ್ಸ್ ಅದಾವ. ಬೇಗ ಬೇಗ ಇದ್ರೊಳಗೆ ಪಿಂಕ್ ಇತ್ತು, ರೆಡ್ ಇತ್ತು, ಎಲ್ಲ ಪಟ ಅಂತ ಹೌದು. ಇಷ್ಟು ಸ್ಟಾಕ್ ಇದಾವೆ ನೋಡಿ ಸೀರೆಗಳದ್ದು. ಇಷ್ಟು ಎಲ್ಲ ಸ್ಟಾಕ್ ಇದಾವೆ. ಮತ್ತು ನಿಮ್ಗೆ ಏನಾದರೂ ಬೇಕಂತಂದರೆ ಪಟ್ ಅಂತ ಕಾಲ್ ಮಾಡಿ. ಟಿಪ್ ಟಾಪ್ ಜಂಪರ್ ಕೂಡ ಮಾರ್ತಾ ಇದ್ದೀನಿ. ಬೇರೆ ಕಡೆ ಎಲ್ಲ 165 ರೂಪಾಯಿಗೆ 80 ಸೆಂಟಿಮೀಟರ್ ಇದ್ದರೆ ನನ್ನ ಕಡೆ 150 ರೂಪಾಯಿಗೆ 80 ಸೆಂಟಿಮೀಟರು. ನೀವು ಸೀರೆ ತೊಗೊಳ್ಳೋರು ಟಿಪ್ ಟಾಪ್ ಜಂಪರ್ ಕೂಡ ತೊಗೋಬೋದು. ಅಳತೆ ಮಾಡಿ ಕೊಡ್ತೀನಿ. ಟವಲ್ ಇದ್ದಾವೆ, ನೈಟೀಸ್ ಇದ್ದಾವೆ, ಎಲ್ಲನೂ ಸೇಲ್ ಮಾಡ್ತಾ ಇದ್ದೀನಿ. ಯಾಕೆ ಆಫರ್